ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೊಸದಾಗಿ ನಾನು ಸ್ಟ್ಯಾಂಡ್ಗಳನ್ನ ಬುಕ್ ಮಾಡಿ ತೊಗೊಂಡಿದ್ದೀನಿ. ನಮ್ಮ ಗಾರ್ಡನಲ್ಲಿ ಒಂದು ಸ್ಟ್ಯಾಂಡು ಕೂಡ ಇರಲಿಲ್ಲ. ನಾನು ಸ್ವಲ್ಪ ಜಾಸ್ತಿ ನೆಲದ ಮೇಲೆ ಹಾಕ್ಕೊಂಡಿದ್ದೆ ಅಲ್ವಾ ಗಿಡಗಳನ್ನ. ಇವಾಗೆಲ್ಲ ಗ್ಲೋ ಬ್ಯಾಗ್ಗಳಲ್ಲೂ ಸ್ವಲ್ಪ ತುಂಬಾ ಸಸಿಗಳನ್ನ ಹಾಕ್ಕೊಬಿಟ್ಟಿದ್ದೀನಿ. ಅವೆಲ್ಲ ನಾನು ನೆಲದ ಮೇಲೆ ಇಟ್ಟಿರೋದ್ರಿಂದ ಹಾಳಾಗಿಬಿಡ್ತದೆ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟ್ಯಾಂಡನ್ನ ಬುಕ್ ಮಾಡಿ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 250 ರೂಪಾಯಿ ಅಷ್ಟೇ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಎಷ್ಟು ದೊಡ್ಡ ಸೈಜ್ ವೆಯ್ಟ್ ಇಟ್ರೂ ಕೂಡ ಏನೂ ಆಗೋದಿಲ್ಲ. ತುಂಬ ಗಟ್ಟಿಯಾಗಿದ್ದಾವೆ ಈ ಸ್ಟ್ಯಾಂಡು. ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ. ಇದು 4 ಪೀಸಸ್ನ ಕೊಟ್ಟಿದ್ದಾರೆ ಒಂದು ಸೆಟ್ಟಲ್ಲಿ. ಇದ್ರ ಮೇಲೆ ಒಂದು ಪೀಸ್ ಮೇಲೆ ನಾವು 3 ಪಾಟ್ಗಳನ್ನ ಇಡ್ಬೋದು. ಚಿಕ್ಕ ಸೈಜ್ ಹೋದರೆ, ದೊಡ್ಡ ಸೈಜ್ ಹೋದರೆ 2 ಇಡ್ಬೋದು ಸ್ನೇಹಿತರೆ. ಚೆನ್ನಾಗಿದೆ ಕ್ವಾಲಿಟಿ. ನಮ್ಮ ಗಾರ್ಡನ್ಗೆ ನನ್ನ ಹತ್ರ ಇರುವಂತಹ ಗಿಡಗಳು ನೋಡಿದ್ರೆ, ಪಾಟ್ಗಳು ನೋಡಿದ್ರೆ ನನಗೆ ಈ ಥರ ಪೀಸಸ್ಸು ಒಂದು 20 ಪೀಸ್ ಬೇಕಾಗುತ್ತೆ ಸ್ನೇಹಿತರೆ. ಇವಾಗ ತಕ್ಷಣಕ್ಕೆ ಒಂದು 4 ಇರಲಿ, ಯಾವ ರೀತಿ ಬರ್ತವೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಬುಕ್ ಮಾಡಿದೆ. ಚೆನ್ನಾಗಿ ಬಂದಿದೆ ನೋಡಿ. ನಾನಿವಾಗ ಜೋಡಿಸಿದ್ದೀನಿ ನೋಡಿ. ಚಿಕ್ಕ ಸೈಜ್ ಒಂದ್ರ ಮೇಲೆ 3 ಇಟ್ಟಿದ್ದೀನಿ. ದೊಡ್ಡ ಸೈಜ್ 2 ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಎಷ್ಟು ವೆಯ್ಟ್ ಇಟ್ರೂ ಕೂಡ ಸ್ವಲ್ಪನೂ ಜಗ್ಗಿಲ್ಲ. ಅದು ತುಂಬಾ ಚೆನ್ನಾಗಿದೆ. ನನಗೆ ಕ್ವಾಲಿಟಿ ಇಷ್ಟ ಆಯಿತು ಸ್ನೇಹಿತರೆ. ನೀವೇನಾದ್ರು ತೊಗೋಬೇಕು ಅಂದ್ಕೊಂಡಿದ್ರೆ ಫ್ಲಿಪ್ಕಾರ್ಟಲ್ಲಿ 250ಗೆ 4 ಪೀಸಸ್ನ ಕೊಡ್ತಾರೆ. ನಾನು ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಪಾಟ್ಗಳಿದ್ದಾವೆ. ಇವಕ್ಕೆಲ್ಲ ನಾನು ಸೆಟ್ ಮಾಡಿ ತೊಗೋಬೇಕು ಬುಕ್ ಮಾಡಿಬಿಟ್ಟು. ಹಾಗೆ ಸ್ವಲ್ಪ ಹೂಗಳು ಹಾರ್ವೆಸ್ಟ್ ಇದೆ ಇವತ್ತು. ಯಾವುದೆಲ್ಲ ಹೂವನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಸ್ವಲ್ಪ ಡೈರೆ ಹೂವು ನಮ್ಮ ಗಾರ್ಡನ್ನಲ್ಲಿ ಬರ್ತಾನೆ ಇದೆ. ಸೀಸನ್ ಮುಗ್ದೋಗಿದ್ರೂ ಎಷ್ಟು ಹೂವು ಬರ್ತಾಯಿದೆ ಅಂತ ಅಂದರೆ, ನನಗೆ ವಾರಕ್ಕಂದ್ರೂ ಒಂದು ಗಿಡದಲ್ಲಿ 4-5 ಡೈರೆ ಹೂವನ್ನ ನಾನು ಕಿತ್ಕೊಳ್ತಾನೆ ಇರ್ತೀನಿ. ಆದರೂ ಕಮ್ಮಿ ಆಗ್ತಾನೆ ಇಲ್ಲ. ಗಿಡನೂ ಕೂಡ ಒಣಗ್ತಾ ಇಲ್ಲ. ಇನ್ನೂ ಚೆನ್ನಾಗಿ ಬರ್ತಾನೆ ಇದ್ದಾವೆ ಹೂಗಳು. ಯಾವ ಗಿಡನೂ ಕೂಡ ಹಾಳಾಗಿಲ್ಲ ಸ್ನೇಹಿತರೆ. ನೋಡಿ, ಈ ಗಿಡದಲ್ಲೂ ಕೂಡ ಹೂವು ಬರ್ತದೆ. ನನಗೆ ಎಷ್ಟು ಕಲ್ಲರ್ನ ನಮ್ಮ ಗಾರ್ಡನ್ನಲ್ಲಿ ನಾನು ಡೈರೆ ಹೂವನ್ನ ಹಾಕ್ಕೊಂಡಿದ್ದೀನೋ ಅಷ್ಟು ಕಲ್ಲರು ಕೂಡ ಯಾವ ಗಿಡನೂ ಹಾಳಾಗಿಲ್ಲ. ಇನ್ನೂ ಹೂವು ಜಾಸ್ತಿನೇ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಬರ್ತಾನೆ ಇದೆ ಇನ್ನೂ ಹೂವು. ನೋಡಿ, ಈ ಕಲರ್ದು ಕೂಡ ಬರ್ತಾಯಿದೆ. ನನ್ನ ಹತ್ರ ಎಷ್ಟು ಕಲರ್ ಇದೆ ನೋಡಿ, ಅಷ್ಟು ಕಲರು ಹೂವು ಕೂಡ ಗಿಡ ಹಾಳಾಗದೆ ಹೂವು ಬರ್ತಿದೆ. ಯಾಕೆಂದರೆ ನಾನು ಡೈಲಿ ನೀರು ಹಾಕ್ತಾನೆ ಇರ್ತೀನಿ. ಮತ್ತು ಅದಕ್ಕೆ ಸ್ವಲ್ಪ ಗೊಬ್ಬರನೂ ಕೂಡ ಅವಾಗವಾಗ ಹಾಕ್ತಾ ಇರ್ತೀನಿ. ಅದರಿಂದ ಗಿಡ ಚೆನ್ನಾಗಿದೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾಯಿದೆ ಸ್ನೇಹಿತರೆ. ನಾನು ಎಷ್ಟು ಡೈರೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇನ್ನು ಗಿಡ ಇದು ದೊಡ್ಡಕ್ಕೆ ಬೆಳೆದು ನಿಂತಿದೆ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಇನ್ನೂ ಹೂವು ಬರ್ತಾನೆ ಇದೆ. ಸ್ವಲ್ಪ ಒಂದು ಸೈಡಲ್ಲಿ ಒಣಗ್ತಾ ಇದೆ, ಹಾಗೆ ಇನ್ನೊಂದು ಸೈಡಲ್ಲಿ ಹಾಗೆ ಚಿಗುರು ಹೊಡೆದು ಹೂವು ಬರ್ತಾನೆ ಇದೆ. ಇಷ್ಟು ಹೂವನ್ನ ನಾನು ಇವತ್ತು ಡೈರೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಹೂವು ಸಿಕ್ಕಿದೆ ಡೈರೆ ಹೂವು. ಇದು ನಾನು ಮೀಶೋ ಆ್ಯಪಲ್ಲಿ ತೊಗೊಂಡಿರೋದು ಸೀಡ್ಸು. ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರು, ಮತ್ತು ಹೂವು ಕೂಡ ಅಷ್ಟೇ ಚೆನ್ನಾಗಿದೆ. ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಗೊತ್ತಾ ಗಾರ್ಡನ್ನು ಈ ಥರ ಹೂವು ನೋಡೋದಕ್ಕೆ. ಇಲ್ಲಿ ಸ್ವಲ್ಪ ಪಾಟ್ಗಳಲ್ಲೆಲ್ಲ ಸೇವಂತಿಗೆ ಹೂವು ಇದೆ. ಅದನ್ನು ಕೂಡ ಇವತ್ತೆಲ್ಲ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹೂವು ತುಂಬಾ ದೊಡ್ಡ ಸೈಜ್ ಅರಳಿಬಿಟ್ಟಿದೆ. ಇನ್ನೊಂದು 2-3 ದಿನ ಗಿಡದಲ್ಲೇ ಬಿಟ್ಟರೆ ಒಣಗೋಗ್ಬಿಡುತ್ತೆ. ಅದು ಒಣಗಿಸೋದ್ರ ಬದಲು ದೇವ್ರಿಗಾದರೂ ಇಡೋಣ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಯಾವ್ದು ಬಂದಿದೆ ಅದನ್ನು ಮಾತ್ರ ಸೇವಂತಿಗೆ ಹೂವನ್ನ ಕೀಳ್ತಾಯಿದ್ದೀನಿ. ಎಲ್ಲನೂ ಕಿತ್ಕೊಳ್ತಾ ಇಲ್ಲ. ಸ್ವಲ್ಪ ದೊಡ್ಡ ಸೈಜ್ ಇರುವಂಥದ್ದು ಅದು ಈ ಕಡೆ ಸೈಡು ಇದೆ, ಆದರೂ ಎಲ್ಲ ಇನ್ನೂ ಅರಳಬೇಕದು. ಈ ಕಲರ್ ಹೂವನ್ನು ನಾನು ಕಿತ್ಕೊಳ್ತಾ ಇಲ್ಲ. ಇದು ಇನ್ನೂ ದೊಡ್ಡ ಸೈಜ್ ಬರುತ್ತೆ. ಹಾಗೆ ಬಿಟ್ಟಿದ್ದೀನಿ. ಇದನ್ನು ಕೂಡ ಹಾಗೆ ಬಿಟ್ಟಿದ್ದೀನಿ. ಇನ್ನೂ ಮೊಗ್ಗು ಥರ ಇದೆ. ಇಲ್ಲಿ ಪಿಂಕ್ ಕಲರ್ದು ಒಂದಿದೆ, ಅದೆಲ್ಲ ಅರಳಿಬಿಟ್ಟೈತೆ. ಅದನ್ನೆಲ್ಲ ಕಿತ್ಕೊಬಿಡ್ತೀನಿ ಇವಾಗ. ಇಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ದು ಇದೆಲ್ಲ, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ. ಯಾವುದು ಬಂದಿದೆ ನೋಡಿ, ಅದನ್ನು ಮಾತ್ರ ನಾನು ಇವತ್ತು ಕಿತ್ಕೊಳ್ತಾ ಇರೋದು. ಚಳಿ ಇದ್ರೂ ಎಷ್ಟೊಂದು ಹೂವು ನಮ್ಮ ಗಾರ್ಡನ್ನಲ್ಲಿ ಬರ್ತಾನೆ ಇದೆ. ಯಾವ ಹೂವು ಕೂಡ
ಕಡಿಮೆನೇ ಆಗಿಲ್ಲ. ಎಲ್ಲ ಗಿಡಗಳು ಕೂಡ ಅಷ್ಟೇ ಚೆನ್ನಾಗಿದೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನನಗೆ ಯಾವುದಾದ್ರೂ ಒಂದು ಹೂವು ಸಿಗ್ತಾನೆ ಇದೆ ನನ್ನ ಪೂಜೆಗೆ. ಇಂಥದ್ದು ಹೂವು ಇಲ್ಲ ಅಂತ ಹೇಳಂಗಿಲ್ಲ ನಮ್ಮ ಗಾರ್ಡನ್ನಲ್ಲಿ. ಇವಾಗ ದಾಸವಾಳ ಗಿಡ ಒಂದೇ ಒಂದಿದೆ. ಇವತ್ತೇ ದಾಸವಾಳ ಕಮ್ಮಿ ಇರೋದು ನಮ್ಮ ಗಾರ್ಡನ್ನಲ್ಲಿ. ದಿನ ದೊಡ್ಡ ಸೈಜ್ ಹೂವು 2-3 ಬಿಡ್ತಾನೆ ಇದ್ದಾವೆ. ಗಾರ್ಡನಲ್ಲಿ ನೋಡಿ ಎಷ್ಟೊಂದು ಕನಕಾಂಬರ ಹೂವು ಇದೆ. ಆದರೆ ಇವತ್ತು ಅದನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಿಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಬರೀ ಈ ಥರ ಹೂವುಗಳನ್ನ ಮಾತ್ರ ಕಿತ್ಕೊಳ್ತಾ ಇದ್ದೀನಿ. ಇದು ಒಂದೇ ಒಂದು ಬಿಟ್ಟಿದೆ, ದಿನ 5-6 ಬಿಡ್ತಾ ಇದ್ದಿದ್ದು. ಇಲ್ಲಿ ಚಿಕ್ಕದು ಕಟಿಂಗ್ಸ್ ಹಾಕಿದೆ, ಅದರಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೇವಂತಿಗೆ. ಇದು ಕಟಿಂಗ್ಸಿಂದ ಬಂದಿರೋ ಗಿಡ, ಚಿಕ್ಕ ಗಿಡದಲ್ಲೇ ಮೊಗ್ಗಾಗ್ಬಿಟ್ಟಿದೆ. ಇಲ್ಲಿ ಗಾರ್ಡನ್ನಲ್ಲಿ ನಾನು ಒಳಗಡೆ ನೆಲದ ಮೇಲೆ ಹಾಕ್ಕೊಂಡಿರೋದಿದು ವೈಟದು. ಇದು ತುಂಬಾ ದಿನ ಆಗಿಬಿಟ್ಟೈತೆ ಅರಳಿ, ಅದು ಎಲ್ಲ ಬಾಡ್ತಾಯಿತ್ತು ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಕಿತ್ಕೊಳ್ತಾ ಇದ್ದೀನಿ. ಗಿಡಗಳು ನೋಡಿ ಎಷ್ಟು ಹೊತ್ತಾಗಿ ಬಂದಿದೆ, ಪಕ್ಕನೆಯ ಗಿಡಗಳು ಚೆನ್ನಾಗಿ ಬರ್ತಾ ಇರ್ತವೆ. ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತಾ ಇರುತ್ತೆ ನಮ್ಮ ಗಾರ್ಡನ್ನಲ್ಲಿ. ಇದು ಪಿಂಕ್ ಕಲರ್ದು, ಇದು ಕೂಡ ನಾನು ನೆಲದ ಮೇಲೆ ಹಾಕಿರೋದು. ಕನಕಾಂಬರ ಹೂವು ನೋಡಿ ಎಷ್ಟೊಂದು ಬಂದಿದೆ ಅಂತ. ನನಗೆ ಬಿಡ್ಸೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಿಡಿಸ್ತಾ ಇಲ್ಲ ಅಷ್ಟೇನೆ. ಹೂವು ಇವತ್ತು ಸಿಕ್ಕಿರೋಂತಹ ಹೂವನ್ನ ನಾನು ತೋರಿಸ್ತೀನಿ, ಎಷ್ಟು ಹೂವನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ. ಇನ್ನೂ ಗಾರ್ಡನಲ್ಲಿದೆ ಹೂವು, ಎಲ್ಲನೂ ಹಾರ್ವೆಸ್ಟ್ ಮಾಡಿಲ್ಲ. ಇಷ್ಟು ಹೂವನ್ನ ನಾನು ಯಾವ್ಯಾವ್ದು ಬಂದಿದೆ ಅದನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ಗಾರ್ಡನ್ ವಿಡಿಯೋನ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.